ಟಿಕೆಟ್ ಫೈಟ್ ಕ್ಲಿಯರ್ ಆಯ್ತು. ಈಗ ಅಸಲಿ ವಾರ್ ಶುರು ಆಗ್ತಾ ಇದೆ. ಸಮರ್ಥ ಶಾಮನೂರು ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ. ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಇಲ್ಲಿ ಫೈನಲ್ ಮಾಡಿರೋದು. ದಾವಣಗೆರೆ ದಕ್ಷಿಣ ಬಾಗಲಕೋಟೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಕೊಂಡಿರುವಂತಹ ಲೆಕ್ಕಾಚಾರ ಏನು? ಮೇಟಿ ಮತ್ತೆ ಶಾಮನೂರು ಕುಟುಂಬಕ್ಕೆ ಯಾಕೆ ಹೈಕಮಾಂಡ್ ಮಣೆ ಹಾಕ್ತು? ಗ್ಯಾರಂಟಿ ನ್ಯೂಸ್ ನಲ್ಲಿ ಗೈ ಮಾಸ್ಟರ್ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂತೂ ಇಂತೂ ಬಹಳಷ್ಟು ಗೊಂದಲದ ನಡುವೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಮತ್ತೊಂದ್ ಕಡೆ ಏನ್ ಲೆಕ್ಕಾಚಾರ ಕಾಂಗ್ರೆಸ್ ಇಟ್ಕೊಂಡಿದೆ? ಮೇಟಿ ಮತ್ತೆ ಶಾಮನೂರು ಕುಟುಂಬಕ್ಕೆ ಯಾಕೆ ಮಣೆ ಹಾಕಿದ್ದು ಹೈಕಮಾಂಡ್? ಇದಕ್ಕೆ ಸಂಬಂಧಪಟ್ಟಂತಹ ಮಾಸ್ಟರ್ ಪ್ಲಾನ್ ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಶತಾಯ ಗತಾಯ ಗೆಲ್ಲಲೇಬೇಕು ಅಂತೇಳಿ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ಯಾಕಂತಂದ್ರೆ ಅಲ್ಲಿ ಬೈ ಎಲೆಕ್ಷನ್ ಫೈಟ್ ಏನಿದೆ ಆ ಫೈಟ್ಗೆ ಸಂಬಂಧಪಟ್ಟಂತೆ ಇವರನ್ನ ಯಾಕೆ ಚೂಸ್ ಮಾಡಿದ್ದು, ಜೊತೆಗೆ ಒಂದಷ್ಟು ಲೆಕ್ಕಾಚಾರಗಳನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಹಾಕೊಂಡಿದೆ. ಅಳೆದು ತೂಗಿ ಅಂದ್ರೆ ಒಂದ್ ರೀತಿ ಸೂಕ್ಷ್ಮದ ಹೆಜ್ಜೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಇಟ್ಟಿರೋದು. ಹಾಗಾಗಿ ಈ ಎರಡೂ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಏನು, ಯಾವ ಲೆಕ್ಕಾಚಾರ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಏನೆಲ್ಲ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಪಕ್ಷ ಹಾಕೊಂಡಿದೆ ಅಂತ. ಯಾಕೆ ಅಂತ ಅಂದ್ರೆ ಒಂದು ಟಿಕೆಟ್ ನ ವಿಚಾರಕ್ಕೆನೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಒಂದು ಕಡೆ HY ಮೇಟಿ ಅವರ ನಿಧನದ ಬಳಿಕ ತೆರವಾದಂತಹ ಕ್ಷೇತ್ರ ಏನಿದೆ ಅಲ್ಲಿ ಬೈ ಎಲೆಕ್ಷನ್ಗೆ ಟಿಕೆಟ್ ಯಾರಿಗೆ ಕೊಡಬೇಕು, ಅವರ ಕುಟುಂಬದ ಸದಸ್ಯರ ನಡುವೆನೆ ಒಂದಷ್ಟು ಜಟಾಪಟಿ ಇತ್ತು. ಟಿಕೆಟ್ ತಮಗ್ ಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಲಾಭಿಗಳನ್ನ ನಡೆಸ್ತಾ ಇದ್ರು. ಬಟ್ ಆ ಒಂದು ಗೊಂದಲದ ನಡುವೆ ಅಂತೂ ಇಂತೂ ಈಗ ಟಿಕೆಟ್ ಹಂಚಿಕೆಯ ವಿಚಾರ ಕ್ಲಿಯರ್ ಆಗಿದೆ. ಬಟ್ ಈಗ ಅಸಲಿ ವಾರ್ ಶುರು ಆಗ್ತಾ ಇದೆ.